ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊ ಕೂತವನಿ. ಏನು ಮಾಡೋದೀಗ? ಡ್ರಮ್ಮಲ್ಲಿ ಬೇರೆ ನೀರಿಲ್ಲ, ನಮ್ಮ ಅಟ್ಟಿಯವನು ಬೇರೆ ಅಲ್ಲಿಂದ ಬಂದು ಸಾಕಾಗಿರ್ತಾನೆ. ಅವನು ತಾನೇ ಇನ್ನೇನು ಹೇಳೋದು. ನಾನೇ ಹೋಗಿದ್ದು ಹಿಡ್ಕೊಬತ್ತೀನಿ. ಇದು ಊರಾಚೆ ಇರೋ ಬಾವಿಲಿ ನೀರು ತುಂಬದೆ ಅಂತ ಹೇಳಿದ್ರು. ಹೋಗಿ ಕುಡಿಕಾದ್ರೂ ಒಂದು 3 ಬಿಂದಿಗೆ ಹಿಡ್ಕೊಬಂದರೆ ಐತೆ. ತಡಿ, ಗುಂಡಜ್ಜಿ ಬಂದೇನೋ ಕೇಳ್ಕೊಂಡು ಇಬ್ಬರು ಹೋಗಿಂಗಿದ್ರೆ ಹೋಗಿದ್ದು ಬರೋಣ. ಈ ಗುಂಡಜ್ಜಿ ಮನೇಲಿ ಐತೋ ಇಲ್ವೋ ಕಾಣಲ್ಲ. ಹಾಗೆ ಕೆಂಚಕ್ಕ ಕಳೆ ತೆಗಿಯಕ್ಕೆ ಬರಬೇಕು ಅಂತಿದ್ದ. ಗುಂಡಜ್ಜಿನೂ ಹೋಗಿದ್ದೋ ಏನೋ ಗೊತ್ತಿಲ್ಲ. ತಡಿ, ಹತ್ರಕ್ಕೆ ಮನೆ ತವಕ್ಕೆ ಹೋಗಿದ್ದು ನೋಡ್ಕೊಂಡು ಕೇಳ್ಕೊ ಹೋದ್ರಾಯ್ತು. ಗುಂಡಜ್ಜಿ, ಗುಂಡಜ್ಜಿ! ಓ ಲಕ್ಷ್ಮಕ್ಕ, ಏನು ನಮ್ಮನೆ ತಗ ಬಂದ್ಬಿಟ್ಟಿದ್ದು, ಬರೀ ಕೂತ್ಕೊಳ್ಳಿ. ಇಲ್ಲ ಕನಕಂಬ್ಲಿ, ಇದು ಗುಂಡಜ್ಜಿ ಇಲ್ವಾ? ಇಲ್ಲ ಲಕ್ಷ್ಮಕ್ಕ, ಅವರು ಇದಕ್ಕೆ ಹೋದ್ರು, ಕೆಂಚಕ್ಕವರು ಅಲ್ಲಕ್ಕೆ ಹೋಗೋರೆ ಕಳೆ ಕೀಳಕ್ಕೆ. ಬರ್ರಿ ಕೂತ್ಕರಿ. ಇಲ್ಲ ಕಣ್ಮಗ, ಇದು ಮನೇಲಿ ಕುಡಿಗೂ ಅಂತ ನೀರಿರಲಿಲ್ಲ. ಇದಕ್ಕೇನಪ್ಪ, ಆ ಕಾಳೆಗೌಡ್ರು ಹೊಲದಲ್ಲಿ ಬಾವಿ ತೋಡ್ಸೋರಲ್ಲ, ನೀರು ತುಂಬಿದ್ದಂತೆ. ಹೋಗಿ ಒಂದು 3 ಬಿಂದಿಗೆ ಹಿಡ್ಕೊಬರುವ ಅಂತ ಒಬ್ಬಳೇ ಹೋಗೋದೇನು ಅಂತ ಗುಂಡಜ್ಜಿನ ಕರ್ಕೊ ಹೋಗುವ ಅಂತ ಬಂದು. ಇಲ್ವಾ ಗುಂಡಜ್ಜಿ ಹಂಗಾರೆ ಹೊಲಕ್ಕೆ ಹೋಗಿದ್ದಾ? ಆ ಥರನೇ ಹೋಯ್ತು, ಕೆಂಚಕ್ಕ ಬಂದಿತ್ತಲ್ಲ ಕರ್ಕೋಯ್ತು. ಸರಿ ಸರಿ ಕಣ್ಕಂಬ್ಲಿ. ಏನು ಮನೆಯೆಲ್ಲ ತೊಳೆದು ಅಚ್ಚುಕಟ್ಟು ಮಾಡಿಬಿಟ್ಟಿದೆಯೇ? ಚೆನ್ನಾಗಿ ಮಡಿಕೊಂಡಿದ್ದೆ ಕಣವ ಮನೆಯನ್ನ. ಧೂಳು ಆಯ್ತಾ ಇರುತ್ತಲ್ವಾ, ಅದಕ್ಕೆ ಏನು ಒರೆಸೋದು ಅಂತ ತೊಳೆದೆ ಬಿಟ್ಟು ಈಗ ತಾನೇ ತೊಳೆದು ಒಳಗೆ ಹೋದಿ, ಇನ್ನೂ ಒಣಗನೇ ಇಲ್ಲ. ಇದು ನಾಷ್ಟ ಏನು ಮಾಡಿದ್ದೆ? ನಾಷ್ಟ ಇವತ್ತು ಚಿತ್ರಾನ್ನ ಮಾಡಿದ್ದಿ. ನಮ್ಮ ಅತ್ತೆ ಬೈತಾ ಇತ್ತು, ಹೊಲಕ್ಕೆ ಹೋಗ್ಬೇಕು, ನೀನು ಚಿತ್ರಾನ್ನ ಮಾಡ್ಕೊತಿದೀಯೇ, ಮುದ್ದೆ ಮಾಡೋದಿಲ್ವಾ ಅಂತ. ನಮ್ಮ ಅಟ್ಟಿಯವನಿಗೆ ಬೆಳಗ್ಗೆ ಹೊತ್ತು ನಾಷ್ಟ ಬೇಕು, ನಮ್ಮ ಅತ್ತೆಗೆ ನಮ್ಮ ಮಾವನಿಗೆ ಮುದ್ದೆ ಇರಬೇಕು. ಗುಂಡಜ್ಜಿಗೆ ಯಾವಾಗೂ ಮುದ್ದೆ ಇರಬೇಕು. ಇನ್ನೇನವ ಇದು ಸರಿ ಬಿಡು, ಒಂದು 11 ಗಂಟೆ ಹಂಗೆ ಗುಂಡಜ್ಜಿನೇ ಬರುತ್ತೆ ಮನೆ ತವಕ್ಕೆ, ಅವಾಗ ನೋಡ್ಕತ್ತೆ ಮಾತಾಡ್ತೀನಿ. ಸರಿ ಸರಿ. ಕಾಫಿನಾರು ಕುಡ್ದೋಗುವೆ ಬಾ ಲಕ್ಷ್ಮಕ್ಕ. ಇಲ್ಲ ಕಣ್ಮಗ, ಯಾಕೋ ಏನು ಬೇಡ, ಒಂದು ಲೋಟ ನೀರು ಕೊಡು, ಕುಡ್ದುಬಿಟ್ಟು ಹೋಯ್ತೀನಿ. ಸರಿ ಇರ್ರಿ ತತ್ತೀನಿ. ತುಂಬ ಒಳ್ಳೆ ಹುಡುಗಿ, ಹೆಂಗೋ ನಮ್ಮ ಗುಂಡಜ್ಜಿಗೆ ಒಳ್ಳೆ ಸೊಸೆ ಸಿಕ್ಕಿದ್ಲು. ನನ್ನ ಮನೆ ಬರ್ತಲ್ಲಿ ನಾನು ಸೊಸೆ ಕಾಣ್ತೀನೋ ಇಲ್ವೋ. ಬರ್ತಾ ಇದ್ದೀನಿ ರೀ, ತಗರಿ ಕುಡೀರಿ. ಸಾಕವ, ಸಾಕಾಯ್ತು. ನಾನಿನ್ನು ಬರ್ತೀನಿ. ಗುಂಡಜ್ಜಿನ ನಾನು ನೋಡಕ್ಕೆ ಬಾ ಅನ್ನು ಆಮೇಲೆ. ಸರಿ ಅಕ್ಕ, ಆಯ್ತು, ಹೇಳ್ತೀನಿ ಬಂದೇಟ್ಗೆ. ಇದು ನೀವು ಯಾಕೆ ಈಗ ಹೋಯ್ತಾ ಇದ್ದೀರಿ? ಇನ್ನೂ ನಿಮಗೆ ಇದು ಸರಿ ಹೋಗಿಲ್ಲ ಅನಿಸುತ್ತೆ, ಭಾರ ಏನು ಎತ್ತಬಾರ್ದು, ಮತ್ತೆ ಹೋಯ್ತಾ ಇದ್ದೀರಿ ಈಗ? ಅಯ್ಯೋ ಬಾ ಮಗ, ಹಂಗಂತ ಅಟ್ಟಿಲೇ ಕೂತಿದ್ರೆ ಯಾರು ಇದು ಮಾಡಿಕೊಟ್ಟರು. ಸರಿ, ನಾನೇನು ಹೋಯ್ತೀನಿ. ಹಾಂ ಸರಿ ಲಕ್ಷ್ಮಕ್ಕ, ಆಯಿತು. ಪಾಪ ಮಗ ಸರಿ ಇದ್ದಿದ್ರೆ ಎಲ್ಲ ಸರಿ ಹೋಯ್ತಿತ್ತು. ಇರಲಿ, ಅವ್ರಿಗೂ ಒಂದು ಒಳ್ಳೆ ಟೈಮ್ ಬತ್ತೆ. ಗುಂಡಜ್ಜಿ ಇದ್ದಿದ್ರೆ ಸರಿ ಹೋಯ್ತಿತ್ತು, ಇಬ್ಬರು ಒಟ್ಟಿಗೆ ಹೋಗ್ಬೋದಾಗಿತ್ತು. ಸಂದೆ ಮೇಲಾದರೂ ಹೋಗಿ ಕೆಂಚಕ್ಕ ಗುಂಡಜ್ಜಿ ಅವ್ರನ್ನೆಲ್ಲ ಮಾತಾಡ್ಸ್ಕೊ ಬರಬೇಕು. ಸರಿ, ಈಗ ಹೋಗಿ ನೀರು ತರುವ. ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದಾರೆ, ಮಣ್ಣಿನ ಮ್ಯಾಲೊಂದು ಮರವಾಗಿ, ಮಣ್ಣಿನ ಮ್ಯಾಲೊಂದು ಮರವಾಗಿ. ಮುಂದಕ್ಕೇನೋ ಬತ್ತಿಲ್ಲ, ಹೋಗಿ ನೀರು ಹಿಡ್ಕೊ ಬರೋಣ. ನೀರು ನೋಡು ಏನು ಚೆನ್ನಾಗಿ ತುಂಬದೆ. ಅಲ್ಲ, ನನ್ನ ಮಗ ಎತ್ತಾಗೋದ್ನಾ? ಭತ್ತ ನೋಡ್ಕೊಂಡೇ ಬಂದು ಎಲ್ಲಿರ್ನಿಲ್ವಲ್ಲ. ಎಲ್ಲಲ್ಲಿಗೆ ಹೋಗಿದ್ದಾನೋ ಏನೋ. ಅವನೊಬ್ಬ ಸರಿ ಹೋಗಿದ್ರೆ ಎಲ್ಲ ಸರಿ ಹೋಯ್ತಿತ್ತು. ಛೇ, ಫಸ್ಟ್ ನೀರು ತುಂಬುವ. ಬಿಂದಿಗೆ ಮುಳುಗ್ಸೋನಿ, ಗೆತ್ತಬೇಕು. ಅಯ್ಯೋ ಅಮ್ಮ, ಯಾಕೆ ಹೊಟ್ಟೆ? ಅಯ್ಯೋ ಅಯ್ಯೋ ಹೊಟ್ಟೆ, ಅಯ್ಯಮ್ಮ, ಆಯ್ತಲ್ಲ ಮುಂದೆ ಜಾರ್ದ. ಅಯ್ಯೋ ಕಾಪಾಡಿ, ಕಾಪಾಡಿ, ಕಾಪಾಡಿ.
ಅಕ್ಕ ಅಕ್ಕ ಏನಾಯ್ತು ಯಾಕಂಗ್ ಕುಕ್ಕಂದ್ರಿ? ಅಯ್ಯೋ ಯಾರಕ್ಕ ಇದು? ಅಯ್ಯೋ ಕರಿಂದು ಅಣ್ಣ, ನಮ್ದು ಲಕ್ಷ್ಮದು ಅಕ್ಕ ಅವರು. ಅಯ್ಯೋ ಎತ್ತಿ ಅಣ್ಣ, ಮೇಲೆ ಎತ್ತಿ. ಹಾ ಇರಕ್ಕ ರಂಗ ಬಾ ರಂಗ, ಬಾ ಬಾಯ್ಲಿ ಬೇಗ ಓಡ್ಬಾ. ಗುಂಡಜ್ಜಿ ನೋಡು ಗುಂಡಜ್ಜಿ, ನನ್ನ ಹೆಂಡ್ರ ಹೆಂಗ್ ಮನ್ಗೌಳೆ. ಏನು ಮಾಡೋಕ್ಕಾದ್ದಪ್ಪ, ಒಳ್ಳೆ ಮನ್ಸಿ ಕೈ ಜಾರೋದ್ಲು. ಅಯ್ಯೋ ಅಯ್ಯೋ, ನಮ್ಮ ಹತ್ರ ಎಲ್ಲ ನಗ್ನಗ್ತಾ ಮಾತಾಡ್ತಿದ್ದಲ್ಲೇ. ಏಳೆ ಲಕ್ಷ್ಮಿ ಎದ್ದೋಳೆ, ನಿನ್ ಗಿರ್ಜಾ ಬಂದವ್ ನೀ ನೋಡೆ, ಎದ್ ಕುಂತ್ಕಳೆ ಲಕ್ಷ್ಮಿ. ಹೆಂಗಳ್ತವಳೆ ನೋಡು ಗಿರ್ಜಾ. ಈ ಬಾಯಿ ಮುಚ್ಚೆ, ನಗ್ಬೇಡ. ನಮ್ಮ ಮನೆಗೆ ಬಂದು ಒಂದು ಗ್ಲಾಸು ನೀರು ಕುಡ್ದು ಹೋದಂತಲ್ಲವ್ವ. ಏಳೆ ಲಕ್ಷ್ಮಿ ಎದ್ದೋಳೆ, ಗುಂಡಜ್ಜಿನ ಮಾತಾಡಿಸ್ಬೇಕು ಅನ್ನಿಸ್ತಾದೆ ಅಂತ ನನ್ನ ಸೊಸೆ ತವಿ ಹೇಳ್ದಂತಲ್ಲವ್ವ. ಎದ್ದೋಳೆ, ಬಂದವನಿ ನೋಡೆ ಲಕ್ಷ್ಮೀ, ಕಣ್ಣು ಬಿಡೆ ಲಕ್ಷ್ಮೀ. ಇನ್ನೆಲ್ಲಿ ಲಕ್ಷ್ಮಿ ಗುಂಡಜ್ಜಿ, ಮಗನಿಂದಾನು ಸುಖ ಕಾಣಿಲ್ಲೋ. ಅಯ್ಯೋ, ಗೊಂಬೆ ಮನಗ್ದಂಗೆ ಮನ್ಗಿದ್ಯಲ್ಲೇ ತಾಯಿ. ಎದ್ದೋಳೆ, ನಿನ್ ಗಂಡನ್ ನೋಡೆ, ಎದ್ದೋಳೆ, ಎರಡು ಮಾತಾಡೆ ತಾಯಿ ಲಕ್ಷ್ಮವ್ವ. ಅಯ್ಯೋ, ಮಕ್ಕದ ಲಕ್ಷಣ ನೋಡಿದ್ರೆ ಅಚ್ಚಾಕಿದ ಲಕ್ಷ್ಮವ್ವ ಇದ್ದಂಗವಳೆ. ನಮ್ಮ ಕೈ ಜಾರಿ ಓದ್ಲಲ್ಲ ಗುಂಡಜ್ಜಿ. ಅಯ್ಯೋ, ಒಂದು 5 ನಿಮಿಷಗೆ ಮುಂಚೆಗೆ ಹೋಗಿದ್ರೆ ನಮ್ದು ಲಕ್ಷ್ಮಣ್ ದುಃಖಗೆ ಸಾಯಕ್ಕೆ ಬಿಡ್ತಾ ಇರ್ಲಿಲ್ಲ. ಏನಾಯ್ತು ನಮ್ದು ಲಕ್ಷ್ಮಿಗೆ ಗೊತ್ತಿಲ್ಲ. ನಾನು ನೀರ್ ತರನ ಅಂತ ಅಂದ್ಬಿಟ್ಟು ಕಾಳೆಗೌಡ್ರು ಬಾವಿಗೆ ಹೋಗಿದ್ದೆ. ಅಲ್ಲಿ ಲಕ್ಷ್ಮಣ್ ದುಃಖ ಹಂಗ ತವ್ವಿದ್ದು ತೇಲ್ತಾ ಇತ್ತು. ನಂದು ಸ್ವಲ್ಪ ಬೇಗ ಹೋಗಿದ್ರೆ ಲಕ್ಷ್ಮಣ್ ದುಃಖನ ಉಳಿಸಿಕೊಳ್ಳಬಹುದಿತ್ತು. ಅಯ್ಯೋ ಪಾಪ, ಹಿಂಗಾಗಬಾರ್ದಾಗಿತ್ತು. ಮಗನೂ ಇಲ್ಲ, ಛೇ. ಅಯ್ಯೋ, ಮಗನಾರು ಎಲ್ಲಿದ್ದಾನೋ ಫೋನ್ ಮಾಡಿ ಕರ್ಸ್ಬೇಕಾಗಿತ್ತು ಸಿದ್ದಣ್ಣ. ಯಾವ ಮಗನೂ ಕರ್ಸೋದಿಲ್ಲ, ಏನು ಕರ್ಸೋದಿಲ್ಲ ಸರೋಜಕ್ಕ. ನಾನು ಯಾರು ಬೇಡ, ನನ್ನ ಹೆಂಡತಿಗೆ ನನಗೆ ಯಾರೂ ಇಲ್ಲ. ಅವಳು ಇಲ್ದಾದ್ಮೇಲೆ ಇನ್ನು ನಾನು ಯಾಕೆ? ಅವನಿಂದನೇ ಹಿಂಗಾದ್ಮೇಲೆ ಅವ್ನು ನನ್ನ ಹೆಂಡತಿ ಮಕನೂ ನೋಡಬಾರ್ದು. ಅಯ್ಯೋ ಸಿದ್ದಣ್ಣ, ಹಂಗಂದ್ರೆ ಅದ್ದ ಮಗನ ಮೇಲೆ ಜೀವನೇ ಮಡಿಕೊಂಡಿದ್ಲು. ಫೋನ್ ಮಾಡಿ ಬರೋ ಕೇಳು, ಅಂತ್ಯ ಸಂಸ್ಕಾರ ಮಾಡಬಾರ್ದಾ? ಬೇಡ ಗುಂಡಜ್ಜಿ, ಬೇಡ. ನಮ್ಗೆ ಯಾವ ಮಕ್ಕಳು ಇಲ್ಲ, ಯಾರೂ ಇಲ್ಲ. ನನ್ನ ಹೆಂಡ್ತಿಗೆ ನಾನೇ ಅಂತ್ಯ ಸಂಸ್ಕಾರ ಮಾಡ್ತೀನಿ. ಅಯ್ಯೋ ಅಣ್ಣ, ಹಂಗನ್ಬೇಡ್ರಿ. ಅವ್ನ ಮಗನ ಮೇಲೆ ಬೆಳಿಗ್ಗೆ ಒತ್ತಾರೆ ತಾನೇ ಕೇಳಿದ್ಲು. ಅಯ್ಯೋ, ಅವನೆಲ್ಲಲ್ಲಿಕ್ಕ ನಿಂತಿದ್ದಾನೋ, ಅದೆಲ್ಲಿ ಕುಡ್ಕ ನಿಂತಿದ್ದಾನೋ. ಯಾರು ಫೋನ್ ಮಾಡ್ರಪ್ಪ, ಫೋನ್ ಮಾಡ್ರಿ, ಬರ್ಲಿ ಆ ಗಂಡು ನೋಡ್ಕೋವಲಿ ಮಗನ. ಯಾರು ಫೋನ್ ಮಾಡಬೇಡ್ರಿ, ಯಾರು ಬರೋದು ಬೇಕಾಗಿಲ್ಲ, ಯಾರು ಬರೋದು ಬೇಕಾಗಿಲ್ಲ. ಇಲ್ಲಿಗೆ ಲಕ್ಷ್ಮಕ್ಕನ ಕತೆ ಮುಗೀತು. ಪಾಪ ಲಕ್ಷ್ಮಕ್ಕ, ಹೀಗಾಗಬಾರ್ದಾಗಿತ್ತು. ಆದರೆ ವಿಧಿಲಿಖಿತ ಏನು ಮಾಡೋಕ್ಕಾಗಲ್ಲ. ಲಕ್ಷ್ಮಕ್ಕ ಈ ಕಥೆಯಲ್ಲಿ ಮುಗೀತು ಕ್ಯಾರೆಕ್ಟ್ರು. ಇನ್ನು ಹೊಸ ಕತೆ ಜೊತೆಗೆ ಬರ್ತೀನಿ. ಈಗ ಮಗ ಬರ್ತಾನೆ. ಮಗ ಬಂದಮೇಲೆ ಇವರೆಲ್ಲ ಏನೇನು ಮಾಡ್ತಾರೆ, ಮಗನ ಕೈಲಿ ಅಂತ್ಯ ಸಂಸ್ಕಾರ ಮಾಡಿಸ್ತಾರ, ಇಲ್ಲ ಗಂಡನೇ ಅಂತ್ಯ ಸಂಸ್ಕಾರ ಮಾಡ್ತಾನ ಅಂತ ಕಾದು ನೋಡಿ. ಹಾಗೆ ನನ್ನ ಹೊಸ ಕತೆಗೂ ನಿಮ್ಮೆಲ್ಲರ ಸಹಕಾರ ಇರಲಿ. ಲಕ್ಷ್ಮಕ್ಕನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತಾ ಹೋಗಿ ಬರ್ತೀನಿ. ನಮಸ್ಕಾರ, ಬಾಯ್.